ಹೇಗೆ ಬದುಕಿದ್ರೆ ಒಳ್ಳೇದು ಅನ್ನೋ ಪ್ರಶ್ನೆ ಒಬ್ಬನನ್ನ ತುಂಬಾ ಕಾಡ್ತಾ ಇರುತ್ತೆ. ಇದೇ ಯೋಚನೆಯಲ್ಲಿ ಒಂದು ದಿನ ಆತ ರಾತ್ರಿ ಮಲ್ಕೊಂಡಿರ್ತಾನೆ. ಮಲ್ಕೊಂಡಿದ್ದಾಗ ಒಂದು ಕನಸು ಬೀಳುತ್ತೆ. ಕನಸಿನಲ್ಲಿ ಒಂದು ಕಾಡಿನಲ್ಲಿ ಆತ ಹೋಗ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ಇನ್ನೇನೋ ಸಿಗುತ್ತೆ ಅನ್ನೋ ಅಷ್ಟರಲ್ಲಿ ಎಚ್ಚರ ಆಗ್ಬಿಡುತ್ತೆ. ಇವನು ಮಾರನೇ ದಿನ ಅದೇ ಕಾಡಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ನರಿ ಸುಮ್ಮನೆ ಮಲ್ಕೊಂಡಿರುತ್ತೆ. ಇವನು ಹತ್ರ ಹೋಗಿ ನೋಡಿದ್ರೆ ಆ ನರಿಗೆ ಕಾಲೇ ಇರಲ್ಲ. ಇವನು ಇದೇನಪ್ಪ, ಈ ನರಿ ಕಾಲೇ ಇಲ್ಲದೆ ಹೇಗೆ ಬದುಕುತ್ತೆ ಇಡೀ ಜೀವನ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ದೂರದಿಂದ ಒಂದು ಸಿಂಹ ಬರ್ತಾ ಇರೋ ಸದ್ದು ಕೇಳಿಸುತ್ತೆ. ಇವನು ದೂರ ಹೋಗಿ ಅವಿತ್ಕೊಳ್ತಾನೆ. ಸ್ವಲ್ಪ ಹೊತ್ತಿಗೆ ಒಂದು ಸಿಂಹ ಬಂದು ಕೆಲವು ಮಾಂಸದ ಚೂರುಗಳನ್ನ ನರಿ ಹತ್ರ ಎಸೆದು ಹೋಗುತ್ತೆ. ಇದನ್ನು ನೋಡಿ ಇವನಿಗೆ ಆಶ್ಚರ್ಯ ಆಗುತ್ತೆ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಬದುಕಿದ್ರೆ ನರಿಯ ಹಾಗೆ ಬದುಕಬೇಕು ಅಂದ್ರೆ ನಾ ಸುಮ್ಮನೆ ಇದ್ರು ದೇವರೇ ನನಗೆಲ್ಲ ತಂದು ಕೊಡ್ತಾನೆ, ಹಾಗಾಗಿ ನಾ ಹೇಗೆ ಬೇಕಾದ್ರೂ ಇರಬಹುದು ಅಂತ ಅಂದ್ಕೊಂಡು ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಂಡಿರ್ತಾನೆ. 1 ವಾರ ಆಗುತ್ತೆ. ಇವನು ಹಸಿವಿನಿಂದ ಬಳಲ್ತಾ ನರಳ್ತಾ ಇರ್ತಾನೆ. ಆ ನರಳ್ತಾ ಒಂದಿನ ಮಲ್ಕೊಂಡಿದ್ದಾಗ ಮತ್ತೊಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಒಂದು ದೊಡ್ಡ ಧ್ವನಿ ಬಂದು ಹೇಳುತ್ತೆ, ದಡ್ಡ, ನಿನ್ನನ್ನು ಆ ಕಾಡಿಗೆ ಕಳಿಸಿದ್ದು ನರಿಯ ಹಾಗಾಗುವಂತಲ್ಲ, ಸಿಂಹದ ಹಾಗಾಗುವಂತ. ನಿನ್ನ ಶಕ್ತಿಯನ್ನ ಹೆಚ್ಚಿಸಿಕೊಂಡು ಶಕ್ತಿ ಇಲ್ದೋರಿಗೂ ಸಹಾಯ ಮಾಡುವಂತ.